ಒಬ್ಬ ವ್ಯಕ್ತಿ ತಾಳ್ಮೆಯಿಂದ ಇದಾನಂತಂದ್ರೆ ದಯವಿಟ್ಟು ಅವನ ಕೆಣ್ಕೋದಕ್ ಹೋಗ್ಬೇಡಿ. ಅವನೆಷ್ಟು ತಾಳ್ಮೆಯಿಂದ ಇರ್ತಾನೋ ಅಷ್ಟೇ ಅವನ ಕೋಪ ಉಗ್ರವಾಗಿರುತ್ತೆ. ಅವನಷ್ಟು ಅಪಾಯಕಾರಿ ವ್ಯಕ್ತಿ ಈ ಜಗತ್ತಲ್ಲಿ ಇನ್ನೊಬ್ಬ ಸಿಗೋದಕ್ ಸಾಧ್ಯ ಇಲ್ಲ. ಅವನಿಂದ ಏನು ಮಾಡ್ಕೊಳ್ಳೋದಕ್ ಆಗೋದಿಲ್ಲ ಅನ್ನೋದು ಶತ ಮೂರ್ಖತನ. ಅವನು ಪ್ರತಿಯೊಂದನ್ನ ಅಬ್ಸರ್ವ್ ಮಾಡ್ತಾನೆ. ಆ ಕ್ಷಣ ಅವನು ಆಕ್ಷನ್ ತಗೊಳ್ಳೋದಕ್ ಹೋಗೋದಿಲ್ಲ. ಎಲ್ಲದಕ್ಕೊಂದು ಸಮಯ ಸಂದರ್ಭ ನೋಡಿ ಸರಿಯಾಗಿ ಇಕ್ಕುತ್ತಾನೆ. ಒಬ್ಬ ತಾಳ್ಮೆಯಿಂದಿರುವಂತ ವ್ಯಕ್ತಿಯನ್ನ ಕೆಣ್ಕೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ನೀವು ಅವನಿಗೆ ಎಷ್ಟೇ ತೊಂದರೆ ಕೊಡ್ಬೋದು, ಎಷ್ಟೇ ಟಾರ್ಚರ್ ಕೊಡ್ಬೋದು, ಅವನು ಕೋಪದ ಕೈಲಿ ತನ್ನ ಬುದ್ಧಿ ಕೊಡೋದಿಲ್ಲ. ಅವನು ತುಂಬಾ ಶಾಂತ ಸ್ವಭಾವದವನು, ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಅಕಸ್ಮಾತ್ ಆಗಿ ಏನಾದ್ರೂ ಅವ್ನ ತಾಳ್ಮೆ ಕಳ್ಕೊಂಡ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಕಸ್ಮಾತ್ ಆಗಿ ಅವನೇನಾದ್ರೂ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರೆ ಮುಂದೆ ಇರುವಂತ ವ್ಯಕ್ತಿಗೆ ಅವ್ನು ಮಾತಾಡೋದಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ.